ಸಾಂಬಾರ ಪದಾರ್ಥಗಳ ವ್ಯಾಪಾರಕ್ಕೆಂದು ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮ 170 ಜನರ ತಂಡದೊಂದಿಗೆ 25/1498ರಂದು ಕೇರಳದ ಕ್ಯಾಲಿಕಟ್ ಹತ್ತಿರ ಕಪ್ಪಡು ಕಡಲ ತೀರಕ್ಕೆ ಬಂದು ತಲುಪುತ್ತಾನೆ. ಇದು ವಾಸ್ಕೋ ಡ ಗಾಮನ ಭಾರತದ ಮೊದಲ ಭೇಟಿ. ಮತ್ತೆ 1502ರಲ್ಲಿ ಎರಡನೇ ಬಾರಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬರುತ್ತಾನೆ. ವಾಸ್ಕೋ ಡ ಗಾಮ ಮತ್ತೆ ಹಲವು ವರ್ಷಗಳ ನಂತರ ಮೂರನೇ ಬಾರಿ ಭಾರತಕ್ಕೆ ಬಂದು 1524 ಡಿಸೆಂಬರ್ 24ರಂದು ಕೇರಳದ ಕ್ಯಾಲಿಕಟ್ನಲ್ಲಿ ಮಲೇರಿಯಾ ರೋಗ ಬಂದು ಈ ಪ್ರಪಂಚವನ್ನೇ ಬಿಟ್ಟು ಹೋಗುತ್ತಾನೆ.